ನಮಸ್ತೆ ಎಲ್ರಿಗೂ. ನಾವಿವಾಗ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಇದಿರೋದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ. ಈ ದೇವಾಲಯ ತುಂಬ ಹಳೆಯ ಮತ್ತು ಪುರಾತನ ಕಾಲದ ದೇವಾಲಯವಾಗಿದೆ. ಒಮ್ಮೆ ಆದರೂ ಒಂದ್ಸಲ ಹೋಗಿ ನೋಡಬೇಕು ಅನ್ನುವಷ್ಟು ಚೆನ್ನಾಗಿದೆ. ನಾವು ಅಲ್ಲಿ 1/4 kg ಪುಳಿಯೋಗರೆಗೆ 100 ರೂಪಾಯಿ ಇತ್ತು. 1 ಪಾಕೆಟ್ ಪುಳಿಯೋಗರೆ ತೊಗೊಂಡ್ವಿ. ತುಂಬ ಫೇಮಸ್ ಅಲ್ಲಿ ಪುಳಿಯೋಗರೆ ಪುಡಿ. ಆಮೇಲೆ ಅಕ್ಕನ ಕೊಳ ಮತ್ತು ತಂಗಿ ಕೊಳ ಎರಡನ್ನೂ ನೋಡಿದ್ವಿ. ಅದೆರಡು ಅಕ್ಕಪಕ್ಕದಲ್ಲೇ ಇದೆ. ಅಕ್ಕನ ಕೊಳದಲ್ಲಿ ನೀರು ಅಷ್ಟೊಂದು ಚೆನ್ನಾಗಿಲ್ಲ, ತಂಗಿ ಕೊಳದಲ್ಲಿ ತುಂಬ ಚೆನ್ನಾಗಿದೆ. ಆ ನೀರನ್ನ ದೇವಸ್ಥಾನಕ್ಕೆ ಬಳಸ್ತಾರಂತೆ. ನಾವು ಪಕ್ಕದಲ್ಲಿ ಸ್ವಲ್ಪ ಕೋತಿಗಳೆಲ್ಲ ಏನೇನೋ ಮಾಡ್ತಾಯಿದ್ವಿ, ಅದನ್ನು ಒಂದು 10 ನಿಮಿಷ ನಿಂತ್ಕೊಂಡು ನೋಡಿದ್ವಿ. ಅದಾದಮೇಲೆ ಶೂಟಿಂಗ್ ಪ್ಲೇಸ್ ಇತ್ತು. ಆ ಪ್ಲೇಸಿಗೆ ಹೋಗಿ ಒಂದೆರಡು ಫೋಟೋ ತೊಗೊಂಡು ಸ್ವಲ್ಪ ಮಕ್ಕಳು ಆಟ ಆಡಿದ್ವು. ಅಲ್ಲಿ ಗೇರೆ ಹಣ್ಣಿನ ಮರ ಇತ್ತು. ಆ ಮರದಲ್ಲಿ ಹಣ್ಣು ಕಿತ್ತು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತು ನಾವು ಹೊರಟಿದ್ದು ಧನುಷ್ಕೋಟೆ ಕಡೆ. ಧನುಷ್ಕೋಟೆಯಲ್ಲಿ ತುಂಬಾ ಬಿಸಿಲಿತ್ತು, ಬೆಟ್ಟ ಹತ್ತಕ್ಕೆ ಆಗ್ತಾಯಿರಲಿಲ್ಲ, ಆದರೂ ಹತ್ತಿದ್ವಿ. ಅವತ್ತು ಶ್ರೀರಾಮನವಮಿ ಇದ್ದಿದ್ದರಿಂದ ನಂಗೆ ತುಂಬಾ ಖುಷಿ ಆಯಿತು. ಅಲ್ಲೋಗಿ ಶ್ರೀರಾಮ ಸೀತಾಮಾತೆಗೋಸ್ಕರ ಬಿಲ್ಲು ಹೊಡೆದು ಅಲ್ಲಿ ನೀರು ಬಂದಿತ್ತಂತೆ. ಆ ನೀರನ್ನ ನಾವು ತಲೆ ಮೇಲೆಲ್ಲ ಹಾಕ್ಕೊಂಡ್ವಿ. ಸ್ವಲ್ಪ ಹಾಕ್ಕೊಂಡು ಆ ಶ್ರೀರಾಮರ ಪಾದಗಳನ್ನ ಸಣ್ಣ ಮಾಡಿಕೊಂಡು ಅಲ್ಲಿ ವ್ಯೂಸ್ ಏನಿದೆ ಅಷ್ಟು ಚೆನ್ನಾಗಿತ್ತು ವ್ಯೂಸು. ಆ ವ್ಯೂಸ್ ಏನಿದೆ ಅದನ್ನು ನೋಡಿಕೊಂಡು ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಡೆ ಹೊರಟ್ವಿ. ಥ್ಯಾಂಕ್ ಯು.